ಸ್ನೇಹಿತರೆ, ಎಷ್ಟೋ ಜನಕ್ಕೆ ವಿದೇಶಕ್ಕೆ ಪ್ರಯಾಣ ಮಾಡಬೇಕು, ಅಲ್ಲಿನ ಬೀದಿಗಳಲ್ಲಿ ಸುತ್ತಾಡಬೇಕು ಅನ್ನೋ ಆಸೆ ಇರುತ್ತೆ. ಬರೀ ವಿದೇಶ ಅಲ್ಲದೆ ಇನ್ನೂ ಹಲವಾರು ಪ್ರದೇಶಕ್ಕೆ ಭೇಟಿ ಮಾಡಬೇಕು, ಅಲ್ಲಿನ ಪ್ರಕೃತಿ ಸೌಂದರ್ಯನ ಸವಿಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಹಣದ ಕೊರತೆಯಿಂದಲೋ ಅಥವಾ ಇನ್ಯಾವುದೋ ಕಾರಣಗಳಿಂದಾಗಿ ಅವರ ಕನಸಾಗೇ ಉಳಿಯುತ್ತೆ. ಅಂತಹ ಕನಸು ಕಾಣೋರಿಗಾಗಿ ಈಗ VR ಟೆಕ್ನಾಲಜಿ ಬಂದಿದೆ. ಇದರ ಮೂಲಕ ಮನೆಯಲ್ಲೇ ಕೂತಲ್ಲಿ ನೀವು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡಿದ ಅನುಭವ ಪಡಿಬಹುದು. ಈ ತರಹದ ಒಂದು ಅನುಭವನ ನಾನು ಪಡೆದೆ. ಅಲಯನ್ಸ್ ಯೂನಿವರ್ಸಿಟಿ ಅವರು ತಯಾರಿಸಿದ VR ಗೇಮ್ನ ನಾನು ಆಡಿದೆ. ಬನ್ನಿ ಸ್ನೇಹಿತರೆ, ಈ ವರ್ಚುವಲ್ ರಿಯಾಲಿಟಿ ಅಂದರೆ ಏನು, ಅದರ ಉಪಯೋಗಗಳು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಹಲೋ ಎವ್ರಿವನ್, ನನ್ನ ಹೆಸರು ಅನಂತ್ ನಾಗ್ ಅಂದ್ಬಿಟ್ಟು working as an associate director in Alliance University in Center of Excellence called MSU Technology. We basically work on augmented reality and virtual reality. Augmented reality andre enu andre iga we will be in the physical world, so we are going to augment the digital content on it. So for example say here itself I can make the elephant to walk, or maybe some dragon to fly over here. So that is called as an augmented reality. And virtual reality is something we will be going behind the physical world to the virtual world. For example, say if I want to go to Ayodhya, I cannot go because of the busy schedule. So then I can wear the glasses. So HMD we call it as head mounted display. Wear the glasses, adannu glass hakkondu I can go to Ayodhya. Then ದೇವಸ್ಥಾನೆಲ್ಲ ಸುತ್ತ ನೋಡಿ ರಾಮನ ಆಶೀರ್ವಾದ ಕೂಡ ತಗೋಬಹುದು. So that is the level of technology right now, and this can be applicable to medical field, maybe in the education, biomedical, industry, automation, simulations ಮಾಡ್ಬೋದು, ಮತ್ತು ಡಿಫೆನ್ಸಲ್ಲಿ ಯೂಸ್ ಮಾಡ್ಬೋದು. ಎಲ್ಲಿ ನಮ್ಮ ಪಬ್ಲಿಕ್ನ ಕಳಿಸಿ ಅವ್ರ ಲೈಫ್ ಥ್ರೆಟ್ ಇರುತ್ತಲ್ವ, ಆ ಕಡೆ ಎಲ್ಲ ನಾವು ಈ ಥರ ಸಿಮ್ಯುಲೇಷನ್ ಪಾರ್ಟ್ ಮಾಡಿ ವಿ ಕ್ಯಾನ್ ಪುಟ್ ದ ಕಂಟೆಂಟ್ ಇನ್ ದ ಆಕ್ಯುಲಸ್ ಆ್ಯಂಡ್ ವಿ ಕ್ಯಾನ್ ಶೋ ದೆಮ್ ಹೌ ಇಟ್ ವರ್ಕ್ಸ್. ಇದನ್ನು ಮುಟ್ಟಿದ್ರೆ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಹೆಲಿಕಾಪ್ಟರಲ್ಲಿ ಓಪನ್ ಆಗಿಬಿಡುತ್ತೆ. ಸೊ ಆ ಥರದ್ದೆಲ್ಲ ತೋರಿಸಿದ್ರೆ, ಸೊ ವೆನ್ ದೇ ಡೂ ರಿಯಲಿ ದೇ ವೋಂಟ್ ಡೂ ದ್ಯಾಟ್. ಸೊ ಅದನ್ನೆಲ್ಲ ಮಾಡ್ತೀರಿ. ಆ್ಯಂಡ್ ವಿ ಹ್ಯಾವ್ ರನ್ನಿಂಗ್ ದ ಕೋರ್ಸಸ್. ಸೊ ಇಂಡಸ್ಟ್ರಿ ಓರಿಯೆಂಟೆಡ್ ಕೋರ್ಸಸ್ನ ಆಫರ್ ಮಾಡ್ತಿದ್ರಿ. 5 ಮಾಡ್ಯೂಲ್ ಇದೆ. ಫಸ್ಟ್ ಮಾಡೆಲಲ್ಲಿ ಬೇಸಿಕ್ 2D 3D ಗೇಮ್ಸ್ ಹೇಳ್ಕೊಡ್ತೀರಿ. ಶೀಶಾ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ತೀರಿ, ಮತ್ತು ಯುನಿಟಿ ಸಾಫ್ಟ್ವೇರ್, ಯುನಿಟಿ ಪಾರ್ಟ್ನರ್ಸ್ ಆಗಿದ್ದೀರಿ ನಾವು. ಮತ್ತು 2ನೇ ಮಾಡೆಲಲ್ಲಿ ಬಂದು AR ಹೇಳ್ಕೊಡ್ತೀರಿ. 3rd ಮಾಡೆಲ್ VR ಹೇಳ್ಕೊಡ್ತೀರಿ, ವರ್ಚುವಲ್ ರಿಯಾಲಿಟಿ ಕಂಟೆಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು, ಹೌ ಟು ಇಂಟಿಗ್ರೇಟ್ ವಿತ್ ಆಕ್ಯುಲಸ್. ಮತ್ತು 4 and 5 ಅಲ್ಲಿ ಲೈವ್ ಪ್ರಾಜೆಕ್ಟ್ಸ್ ಮೇಲೆ ಇಂಡಸ್ಟ್ರಿ ಜೊತೆ ವರ್ಕ್ ಮಾಡಿಸಿ ಇಂಟರ್ನ್ಶಿಪ್ಸ್ನ ಕೊಡ್ತೀರಿ. ಎಲ್ಲರೂ ಯಾರ್ಯಾರು ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೆ ಸರ್ಟಿಫಿಕೇಶನ್ ಕೋರ್ಸ್ ಕೊಡ್ತೀರಿ. ಇಟ್ ಇಸ್ ಕಂಪ್ಲೀಟ್ಲಿ ಫ್ರಮ್ ದ ಇಂಡಸ್ಟ್ರಿ. ದೋಸ್ ಹು ಕಂಪ್ಲೀಟ್ ದ ಕೋರ್ಸ್ ದೇ ವಿಲ್ ಬಿಕಮಿಂಗ್ ಯೂನಿಟಿ ಗೇಮ್ ಡೆವಲಪರ್ಸ್ ಆ್ಯಂಡ್ ಯೂನಿಟಿ extended reality developers, web developers. So there is a huge demand in this, especially in the AR field, VR field. So that ಮೆಡಿಕಲ್ ಫೀಲ್ಡಲ್ಲಿ ಇದು ಯಾವ ಥರ ಹೆಲ್ಪ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಈಗ ಪೇಷಂಟ್ ಸರ್ಜರಿ, ಈವನ್ ನ್ಯೂಸಲ್ಲೆಲ್ಲ ಬಂದಿತ್ತು ಲಾಸ್ಟ್ 4-5 months ಬ್ಯಾಕು. ಫಾರ್ ಎಕ್ಸಾಂಪಲ್ doctor from other country, they can wear the glasses, and doctors in the India or maybe somewhere else, they can talk to them virtually and they can do the operation. ಫಾರ್ ಎಕ್ಸಾಂಪಲ್ ಈಗ US ಅಲ್ಲಿ ಅವರು ಟ್ಯಾಬಲ್ಲಿ ಒಂದು ಲೈನ್ ಹಾಕಿದ್ರೆ ಆ ಲೈನ್ ಬಂದು ಇಂಡಿಯನ್ ಪೇಷಂಟ್ ಕತ್ ಮೇಲೆ ಬರುತ್ತೆ. ಸೊ ಅವಾಗ ಅವ್ರು ಸರ್ಜರಿ ಮಾಡ್ತಾ ಹೇಳ್ಕೊಡ್ಬೋದು, ಯಾಕಂದರೆ ಆ ಡಾಕ್ಟರ್ ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ. ಸೊ ದೇ ಕ್ಯಾನ್ ವಿಜುವಲೈಸ್ ದ ಥಿಂಗ್ಸ್ ಆ್ಯಂಡ್ ದೇ ಕ್ಯಾನ್ ಡೂ ಇಟ್ ಲೈಕ್ ದಟ್. ಸೊ ದಟ್ ಈಸ್ ಹೌ ಇಟ್ ಇಸ್ ಹ್ಯಾಪ್ನಿಂಗ್. ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಯಲ್ಲಿ ಈಗ ಯಾವುದಾದ್ರು ಒಂದು ಈಕ್ವೇಷನ್ ತೊಗೊಳ್ತೀರಾ, ಆ ಈಕ್ವೇಷನ್ನ ನೀವು ತೋರ್ಸೋಕ್ಕಾಗೋದಿಲ್ಲ ಬರೀ ಕಣ್ಣಲ್ಲಿ. ಸೊ ನಾವು ಈ ಥರ ಆಕ್ಯುಲಸ್ ಯೂಸ್ ಮಾಡ್ಕೊಂಡು ಇಲ್ಲೊಂದು ಹೈಡ್ರೋಜನ್ ಇದೆ, ಇಲ್ಲೊಂದು ಆಕ್ಸಿಜನ್ ಇದೆ, ಎರಡು ಕಂಬೈನ್ ಮಾಡಿದಾಗ ಒಂದು ವಾಟರ್ ಸ್ಪಿಲ್ ಆಗುತ್ತೆ, ಆ ಥರ ತೋರಿಸ್ಬೋದು. ಅನಿಮೇಷನ್ಸ್ಗಿಂತ ವರ್ಚುವಲ್ ರಿಯಾಲಿಟಿ ಅಂತ ಹೇಳ್ತೀರಿ. ಇದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಈಗ 360 ಡಿಗ್ರಿ ಬಂದು ನೀವು ಕ್ಯಾನ್ ಸಿ ದ 360 ವ್ಯೂ, ಬಟ್ ವಿತ್ ಎಮೋಷನ್ ಇರುತ್ತೆ. ಅದು ಈಗ ನೀವು ಗೋವಾಗೆ ಹೋಗ್ತೀರ ಅಂತ ಇಟ್ಕೊಳ್ಳಿ, ಅಲ್ಲಿ ಬೀಚಲ್ಲಿ ನೀರಲ್ಲಿ ಆಡ್ತಿದ್ರೆ ಆ ಫೀಲಿಂಗ್ ಇರುತ್ತೆ ನಿಮಗೆ. ಇಲ್ಲೇ ಇರ್ತೀರಿ ಬಟ್ ಅದೇ ಗೋವಾಗೆ ಹೋದಂಗೆ ಅನಿಸುತ್ತೆ, ನೀರಲ್ಲಿ ಆಡ್ದಂಗೆ ಅನಿಸುತ್ತೆ, ಮತ್ತು ನಿಮ್ಗೆ ಆ ಫಿಯರ್ ಇರುತ್ತೆ, ನೀರು ಬಂದು ಮೇಲೆ ಬೀಳ್ತಿದೆ, ಕೆಳಗೆ ಬಿದ್ದುಬಿಡ್ತೀನಿ, ಆ ಫೀಲಿಂಗ್ ಇರುತ್ತೆ. ಸೊ ಅದು ವರ್ಚುವಲ್ ರಿಯಾಲಿಟಿ. ಸೊ ವಿ ಆಫರ್ ಆಲ್ ದಿಸ್ ಕೋರ್ಸಸ್ ಫಾರ್ ದ ಸ್ಟೂಡೆಂಟ್ಸ್, ಅಲಯನ್ಸ್ ಯೂನಿವರ್ಸಿಟಿ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ಕಾಲೇಜಸ್. ಡಿಫೆನ್ಸಲ್ಲಿ ಯಾವ ಥರ ಹೆಲ್ಪ್ ಆಗುತ್ತೆ? AR VR ಬಗ್ಗೆ ಹೇಳ್ತೀರಾ? AR ಅಂದರೆ ಫಿಸಿಕಲ್ ವರ್ಲ್ಡ್ ಇರುತ್ತೆ, ನಾವು ಕಂಟೆಂಟ್ನ ಆಗ್ಮೆಂಟ್ ಮಾಡ್ತಾ ಇದ್ರಿ. ಸೊ ನಮ್ಮ ಬ್ರೈನ್ ಕ್ಲಿಯರಾಗಿ ಗೊತ್ತಿರುತ್ತೆ ನಾವು ಇಲ್ಲೇ ಇದ್ದೀರಿ ಅಂತ. ವರ್ಚುವಲ್ ರಿಯಾಲಿಟಿಯಲ್ಲಿ ವಿ ಆರ್ ಗೋಯಿಂಗ್ ಟು ಚೀಟ್ ಅವರ್ ಬ್ರೈನ್, ಮೇಕ್ ಶೂರ್ ದಟ್ ಬ್ರೈನ್ ಬಂದು ನಾವು ಅದರಲ್ಲೇ ಇದ್ದೀರಿ ಅಂತ ಬಿಲೀವ್ ಮಾಡುತ್ತೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಆ್ಯಂಡ್ ವರ್ಚುವಲ್ ರಿಯಾಲಿಟಿ ಗಿವ್ ಯು ಮೋರ್ ಎಕ್ಸ್ಪೀರಿಯನ್ಸ್ ವಿತ್ ಎಮರ್ಷನ್ ಅಂತ ಹೇಳ್ತೀರಿ. ಸೊ ಆಗ್ಮೆಂಟೆಡ್ ರಿಯಾಲಿಟಿ ನಿಮ್ಗೆ ಅಷ್ಟೊಂದು ಇದಿರಲ್ಲ. ಆ್ಯಕ್ಚುಲಿ ಇದು ವರ್ಚುವಲ್ ರಿಯಾಲಿಟಿ ಗೇಮ್ ಇದು ಟೆನ್ನಿಸ್, ಟೇಬಲ್ ಟೆನ್ನಿಸ್ ಅಂತ. ಸೊ ವಿ ಕ್ಯಾನ್ ಜಸ್ಟ್ ವೇರ್ ದ ಗ್ಲಾಸಸ್, ರಾಕೆಟಿಂದ ಬಾಲ್ಸ್ ಬರ್ತಿರುತ್ತೆ. ಮಾಮೂಲಿ ನಾವು ಯಾವ ರೀತಿ ಟೆನ್ನಿಸ್ ಪ್ರಾಕ್ಟೀಸ್ ಮಾಡ್ತೀವಿ ಅದೇ ರೀತಿ ಜಸ್ಟ್ ವೇವ್ ಮಾಡಬೇಕು ಅಷ್ಟೇ ಹ್ಯಾಂಡ್ನ. ಸೊ ಯು ಕ್ಯಾನ್ ಜಸ್ಟ್ ಪ್ಲೇ. ಐ ಜಸ್ಟ್ ಶೋ ಇಟ್. ಇದನ್ನು ಹಾಕೊಂಡ ತಕ್ಷಣ ನಮಗೆ ಕಂಟೆಂಟ್ ಇಲ್ಲಿ ಕಾಣುತ್ತೆ. ಈಗ ಬಾಲ್ ನನಗೆ ಶೂಟ್ ಆಗ್ತಿದೆ. ಓಕೆ. ಹಾಂ. ಸ್ನೇಹಿತರೆ, ಫಸ್ಟ್ ಟೈಮ್ ನಾನು VR ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಅಲಯನ್ಸ್ ಯೂನಿವರ್ಸಿಟಿ ಅವರು ಕಂಡುಹಿಡಿದಿದ್ದಾರೆ ಇದನ್ನು. ನೋಡೋಣ ಹೆಂಗಿರುತ್ತೆ ಅಂತ.
ಸರ್ ಇದು ಸ್ಟೇಡಿಯಮಲ್ಲೇ ಇದ್ದೀನಿ ನಾನು. ಹಾಂ, ಈಗ ಬಾಲ್ ಕಾಣ್ತಿದೆ ಸರ್. ಹಾಂ, ಕಾಣ್ತಾ ಇದೆ. ಓಕೆ, ವಾವ್. ಲೈಫಲ್ಲಿ ಫಸ್ಟ್ ಟೈಮು ಟೆನ್ನಿಸ್ ಆಡ್ತಾ ಇದ್ದೀನಿ, ಈ ಥರ ಆಡ್ತಾ ಇದ್ದೀನಿ. ಸೂಪರ್ ಎಕ್ಸ್ಪೀರಿಯನ್ಸ್ ಸರ್. ಇದೇ ರೀತಿ ಎಲ್ಲ ಗೇಮನ್ನು ಆಡ್ಬೋದಾ? ಹಾಂ, ಹಾಂ. ಓ, ಕಾಲ್ ಆಯ್ತು. ಸಖತ್ತಾಗಿತ್ತು. ಲೈವ್ ಸ್ಟೇಡಿಯಮಲ್ಲೇ ಆಟ ಆಡ್ದಂಗಿತ್ತು. ನಾನು ಲೈಫಲ್ಲೇ ಫಸ್ಟ್ ಟೈಮ್ ನಾನು ಟೆನ್ನಿಸ್ ಆಡಿರೋದು. ಮಲ್ಟಿಪ್ಲೇಯರು ಆಡ್ಬೋದು. ಸಿಂಗಲ್ ಪ್ಲೇಯರ್ ವೆರಿ ಪ್ರಾಕ್ಟೀಸ್, ಸಿಂಗಲ್ ಪ್ಲೇಯರ್ ಮಲ್ಟಿಪ್ಲೇಯರ್ ಆಡ್ಬೋದು. ಅದೇ ರೀತಿ ನಿಮಗೆ ಕ್ರಿಕೆಟ್ ಬರುತ್ತೆ, ಬಾಲ್ ಬರುತ್ತೆ, ಪಬ್ಜಿ ಎಲ್ಲ ಥರ ಗೇಮ್ಸ್ ಬರುತ್ತೆ. ನಾಟ್ ಓನ್ಲಿ ದಿಸ್, ಎಜುಕೇಷನ್ ಸೈಡು ಮತ್ತು ಇಂಟ್ರೆಸ್ಟ್ ನಾನು ಹೇಳಿದ್ನಲ್ಲ ಆ ಥರ ಅಪ್ಲಿಕೇಶನ್ಸ್ ಬರುತ್ತೆ. ಓಕೆ, ಪ್ಲಸ್ ಯು ಕ್ಯಾನ್ ಆಲ್ಸೋ ಎಮರ್ಸ್ ದ ಫೀಲಿಂಗ್. ವಿಡಿಯೋಸ್ ಎಲ್ಲ ನೋಡ್ಬೋದು. ಅದೇ ನಿಮ್ಗೆ ಇದು ಏನೇನು ಟೆಕ್ನಾಲಜಿ ಯೂಸ್ ಮಾಡಿರ್ತೀರಾ ಸರ್? ಇದು ಬಂದು ಮೆಟಾ ಅಂತ ಹೇಳ್ಬಿಟ್ಟು ಮೆಟಾ ಕ್ವೆಸ್ಟ್ 2 ಅಂತ ಫೇಸ್ಬುಕ್ ಕಡೆಯಿಂದ ಬಂದಿದೆ. ಓಕೆ, ಇದು ಪ್ರೋ ವರ್ಷನ್ 2 ಇದು. 3 ವರ್ಷನ್ ಬಂದು ಮಿಕ್ಸ್ಡ್ ರಿಯಾಲಿಟಿ. ಮಿಕ್ಸ್ಡ್ ರಿಯಾಲಿಟಿ ಅಂದರೆ ನೀವು ಇನ್ನೂ ಆಬ್ಜೆಕ್ಟ್ ನೋಡ್ಬೋದು. ಅಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಕಣ್ಮುಂದೆ ಬಿಲ್ಡಿಂಗ್ ಬರುತ್ತೆ, ಇದನ್ನ ಹಾಕೊಂಡು ನಾನು ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರಿಮೋಟ್ ಅಂತ. ಆ ಥರ ಅದು ಮಿಕ್ಸ್ಡ್ ರಿಯಾಲಿಟಿ ಅಂತ ಹೇಳ್ತೀವಿ. ಇದು ರೈಟ್ ನಾವು ಇದು ಬಂದು ವರ್ಚುವಲ್ ರಿಯಾಲಿಟಿ. ಆಗ್ಮೆಂಟೆಡ್ ರಿಯಾಲಿಟಿ ಅಂದರೆ ಹೇಳಿದ್ನಲ್ಲ, ಆನೆ ಬಂದು ಇಲ್ಲಿ ಓಡೋರೋ ಥರ, ಡ್ರ್ಯಾಗನ್ಸ್ ಎಲ್ಲ ಫ್ಲೈ ಆಗೋ ಥರ, ಅದು ಆಗ್ಮೆಂಟೆಡ್ ರಿಯಾಲಿಟಿ. ಈಗ ಅಮೆಝಾನಲ್ಲಿ ನಾವು ಯಾವುದಾದ್ರು ಒಂದು ಪ್ರಾಡಕ್ಟ್ ಮನೆಗೆ ತೊಗೋಬೇಕು ಅಂದರೆ ದೆರ್ ಇಸ್ ಅನ್ ಆಪ್ಷನ್ ಟು ಸ್ಕ್ಯಾನ್ ಇನ್ ರೂಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಈಗ ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮನೆಯಿಂದ ಸ್ಕ್ಯಾನ್ ಮಾಡಿದ್ರೆ ಆ ಪ್ರಾಡಕ್ಟ್ ನಮ್ಮ ಮನೇಲಿ ಕಾಣುತ್ತೆ. ನಮ್ಮ ಮನೇಲಿ ಯಾವ ರೀತಿ ಕಾಣ್ಬೋದು ಅಂದರೆ ತೊಗೊಳಕ್ಕೆ ಮುಂದೆನೇ. ಸೊ ವಿ ಕ್ಯಾನ್ ವಿಜುವಲೈಸ್ ಮಾಡಿ, ಓಕೆ ಇಲ್ಲಿಟ್ಟರೆ ಅಡ್ಜಸ್ಟ್ ಆಗುತ್ತಾ, ಇಲ್ಲ ಈ ಡೈಮೆನ್ಷನ್ ಎಷ್ಟು ಬೇಕು, ಟೇಬಲ್ ಆಗಲಿ ಸೋಫಾ ಆಗಲಿ, ಅದು ಆಗ್ಮೆಂಟೆಡ್ ರಿಯಾಲಿಟಿ. ಅಂದರೆ ನಾವು ಫಿಸಿಕಲ್ ವರ್ಡಲ್ಲಿ ಇರ್ತೀರಿ, ನಮಗೆ ಗೊತ್ತಾಗ್ತಿದೆ ಕಂಟೆಂಟ್ನ ನಾವು ಅಲ್ಲಿ ಇಡ್ತಿದ್ದೀರಿ ಅಂತ. ಇದು ಆ ಥರ ಅಲ್ಲ, ಈಗ ವರ್ಚುವಲ್ ವರ್ಡ್ಗೆ ಹೋಗ್ತಾ ಇದ್ದೀವಿ ನಾವು. ಸೊ ವಿ ಆರ್ ಮೇಕಿಂಗ್ ಅವರ್ ಬ್ರೈನ್ ಟು ಚೀಟ್ ಆ್ಯಂಡ್ ವಿ ಆರ್ ಡಿಸ್ಕನೆಕ್ಟಿಂಗ್ ಫ್ರಮ್ ದ ಫಿಸಿಕಲ್ ವರ್ಲ್ಡ್. ಸೊ ಅದು ವರ್ಚುವಲ್ ರಿಯಾಲಿಟಿ. ಈಗ ನೀವು ಈಗ ಆಡ್ಬೇಕಾದ್ರೆ ಅಂದ್ರಲ್ವಾ, ನಾನು ರಿಯಲ್ ಸ್ಟೇಡಿಯಮಲ್ಲಿ ಇದ್ದೀನಿ ಅಂತ. ಸೊ ದಟ್ ಇಸ್ ಅ ಫೀಲಿಂಗ್ ಯು ವಿಲ್ ಗೆಟ್. ದಟ್ ಇಸ್ ಕಾಲ್ಡ್ ವರ್ಚುವಲ್ ರಿಯಾಲಿಟಿ. ಸೊ 360 ಡಿಗ್ರಿಯಲ್ಲಿ ನಿಮ್ಗೆ ಆ ಫೀಲಿಂಗ್ ಬರಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅಲಯನ್ಸ್ ಯೂನಿವರ್ಸಿಟಿ ಅವರು ಒಂದು ಅದ್ಭುತವಾದಂಥ ಇನೋವೇಷನ್ಸ್ನ ಕಂಡುಹಿಡಿದಿದ್ದಾರೆ. ಇದನ್ನು ನೀವು ರಿಯಲ್ ಆಗಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಒಂದ್ಸತಿ ಇವ್ರನ್ನ ವಿಸಿಟ್ ಮಾಡಿ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ.